ರಾಹುಲ್ ಗಾಂಧಿ ಮತ್ತೊಂದು ಭಾರತ್ ಜೋಡೋ ಯಾತ್ರೆಗೆ ಸಜ್ಜಾಗ್ತಾ ಇದ್ದಾರೆ. ಜನವರಿ 14ರಿಂದ ಮಾರ್ಚ್ 20ರವರೆಗೆ ಭಾರತ್ ಜೋಡೋದ ಎರಡನೇ ಅವತರಣಿಕೆ ನಡೆಯಲಿದೆ. ದೇಶಾದ್ಯಂತ 15 ರಾಜ್ಯಗಳಲ್ಲಿ ಭಾರತ್ ಜೋಡೋ ಯಾತ್ರೆ ನಡೆಯುತ್ತೆ. ಜನವರಿ 14ರಿಂದ ಮಾರ್ಚ್ 20ರವರೆಗೆ 66 ದಿನಗಳ ಕಾಲ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಗೆ ಸಜ್ಜಾಗಿದ್ದಾರೆ. ಈ ಬಾರಿ ಭಾರತ್ ಜೋಡೋ ಯಾತ್ರೆಗೆ ಭಾರತ್ ಜೋಡೋ ನ್ಯಾಯ ಯಾತ್ರೆ ಅನ್ನುವ ಹೆಸರನ್ನು ಇಡಲಾಗಿದೆ. ಮಣಿಪುರದಿಂದ ಮುಂಬೈವರೆಗೆ 66 ದಿನಗಳ ಕಾಲ ಈ ಯಾತ್ರೆ ನಡೆಯುತ್ತೆ. ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಕಾಂಗ್ರೆಸ್ ಪಾಲಿಗೆ ಇದು ಮಹತ್ವದ ಹೋರಾಟ. ಆ ಕಾರಣಕ್ಕೋಸ್ಕರ ಎರಡನೇ ಅವತರಣಿಕೆಯ ಯಾತ್ರೆಗೆ ಮುಂದಾಗಿದ್ದಾರೆ. ಮೊದಲ ಬಾರಿಗೆ 2022ರ ಅಂತ್ಯದಲ್ಲಿ ಆರಂಭವಾದಂತಹ ಭಾರತ್ ಜೋಡೋ ಯಾತ್ರೆ 2023ರ ಜನವರಿಯಲ್ಲಿ ಅಂತ್ಯ ಆಗಿತ್ತು. 150 ದಿನಗಳ ಕಾಲ ರಾಹುಲ್ ಗಾಂಧಿ ಮೊದಲ ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದ್ರು. ಈಗ 66 ದಿನಗಳ ಕಾಲ ಯಾತ್ರೆಯನ್ನು ಮಾಡ್ತಾರೆ. ಭಾರತ್ ಜೋಡೋ ಯಾತ್ರೆಗಿಂತಲೂ ತುಂಬ ಉದ್ದವಾದ ಯಾತ್ರೆ ಕಿಲೋಮೀಟರ್ ಲೆಕ್ಕದಲ್ಲಿ, ಆದರೆ ದಿನದ ಲೆಕ್ಕದಲ್ಲಿ ಇದು 66 ದಿನ. ಮೊದಲ ಯಾತ್ರೆ 150 ದಿನ ನಡೆದಿತ್ತು. ಇದು 66 ದಿನದಲ್ಲಿ ಮುಕ್ತಾಯ ಆಗುತ್ತೆ. ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಲೋಕಾರ್ಪಣೆ ಜನವರಿ 22ನೇ ತಾರೀಕು. ಈ ಸಂದರ್ಭದಲ್ಲಿ ಮಂದಿರ ಲೋಕಾರ್ಪಣೆಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ಭಾರತ್ ಜೋಡೋ ಸಮಯವನ್ನು ನಿಗದಿ ಮಾಡಿದ್ಯಾ ಅನ್ನುವ ಪ್ರಶ್ನೆ ಇದೆ. ರಾಮ ಮಂದಿರ ಬಿಜೆಪಿ ಕಾರ್ಯಕ್ರಮ ಅಂತ ಈಗಾಗಲೇ ಕಾಂಗ್ರೆಸ್ ನಾಯಕರು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ನಾಯಕರಿಗೆ ಆಮಂತ್ರಣವನ್ನು ಕೊಟ್ಟಿದ್ದಾರೆ. ರಾಮ ಜನ್ಮಭೂಮಿ ಟ್ರಸ್ಟ್ನಿಂದ ಈವರೆಗೂ ಕಾರ್ಯಕ್ರಮಕ್ಕೆ ಹೋಗಬೇಕಾ ಹೋಗಬಾರದಾ ಅನ್ನೋದನ್ನು ನಿರ್ಧಾರ ಮಾಡಿಲ್ಲ ಕಾಂಗ್ರೆಸ್ನ ನಾಯಕರು. ಇಂತಹ ಸಂದರ್ಭದಲ್ಲೇ ಒಂದು ಕಡೆ ರಾಮ ಮಂದಿರದ ಲೋಕಾರ್ಪಣೆ ಆಗ್ತಿದೆ, ಅದೇ ಸಮಯದಲ್ಲಿ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಗೆ ಸಜ್ಜಾಗಿದ್ದಾರೆ. ರಾಮ ಮಂದಿರದ ಲೋಕಾರ್ಪಣೆಗೆ ಭಾರತ್ ಜೋಡೋ ಯಾತ್ರೆ ಕೌಂಟರ್ ಕೊಡುತ್ತಾ? ಲೋಕಸಭಾ ಚುನಾವಣೆಯಲ್ಲಿ ಈ ಭಾರತ್ ಜೋಡೋ ಯಾತ್ರೆ ಕಾಂಗ್ರೆಸ್ನ ಕೈ ಹಿಡಿಯುತ್ತಾ ಅನ್ನುವಂತಹ ಪ್ರಶ್ನೆ. ಮೊದಲ ಯಾತ್ರೆ ದಕ್ಷಿಣದಿಂದ ಉತ್ತರಕ್ಕೆ ನಡೆದಿತ್ತು. ಕನ್ಯಾಕುಮಾರಿಯಿಂದ ಕಾಶ್ಮೀರದ ಶ್ರೀನಗರದವರೆಗೆ 150 ದಿನಗಳ ಕಾಲ ರಾಹುಲ್ ಗಾಂಧಿ ಯಾತ್ರೆಯನ್ನು ಮಾಡಿದರು. ಈಗ ಪೂರ್ವದಿಂದ ಪಶ್ಚಿಮಕ್ಕೆ ಯಾತ್ರೆ ಮಾಡ್ತಾ ಇದ್ದಾರೆ. ಪೂರ್ವ ಅಂದರೆ ಮಣಿಪುರದ ರಾಜಧಾನಿ ಇಂಪಾಲ್ನಿಂದ ಯಾತ್ರೆ ಆರಂಭವಾಗಿ ಮಹಾರಾಷ್ಟ್ರದ ಮುಂಬೈನಲ್ಲಿ ಅಂತ್ಯ ಆಗುತ್ತೆ. ಮೊದಲ ಭಾರತ್ ಜೋಡೋಗೂ ರಾಹುಲ್ ಗಾಂಧಿಯವರದ್ದೇ ನೇತೃತ್ವ ಇತ್ತು. ಈ ಬಾರಿಯೂ ಕೂಡ ಅವರದ್ದೇ ನೇತೃತ್ವದಲ್ಲಿ ಯಾತ್ರೆ ನಡೆಯುತ್ತೆ. ಲೋಕಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು, ಲೋಕಸಭಾ ಚುನಾವಣೆ ಏಪ್ರಿಲ್ ಮತ್ತು ಮೇನಲ್ಲಿ ನಡೆಯುತ್ತೆ. ಮಾರ್ಚ್ನಲ್ಲಿ ಚುನಾವಣೆ ಘೋಷಣೆಯಾಗುತ್ತೆ. ಅದಕ್ಕೂ ಮೊದಲು ಅಂದರೆ ಜನವರಿ 14ರಿಂದ ಮಾರ್ಚ್ 20ರವರೆಗೆ 66 ದಿನಗಳ ಕಾಲ ಈ ಯಾತ್ರೆ ಇರುತ್ತೆ. ಕಳೆದ 5-6 ತಿಂಗಳಿನಿಂದ ಹಿಂಸಾಚಾರಕ್ಕೆ ಕಾರಣವಾಗಿದ್ದಂತಹ ಮಣಿಪುರದಿಂದ ಯಾತ್ರೆ ಆರಂಭ ಆಗುತ್ತೆ. ಮಣಿಪುರದಲ್ಲಿ ಬುಡಕಟ್ಟು ಸಮುದಾಯಗಳ ಮಧ್ಯೆ ಸಂಘರ್ಷ ನಡೀತಾ ಇದೆ. 5-6 ತಿಂಗಳಿನಿಂದ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರಕ್ಕೆ ಕಾರಣವಾಗಿತ್ತು. 100 ಜನರ ಸಾವಿಗೆ ಕಾರಣವಾಗಿತ್ತು. ಈ ಮಣಿಪುರದ ಗಲಭೆಯನ್ನು ನಿಯಂತ್ರಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಅನ್ನುವುದು ಕಾಂಗ್ರೆಸ್ನ ಆರೋಪ. ಅದೇ ಕಾರಣದಿಂದ ಮಣಿಪುರದ ಜನರಿಗೆ ನ್ಯಾಯ ಬೇಕು ಅನ್ನುವ ಘೋಷಣೆಯನ್ನು ಇಟ್ಕೊಂಡು ಮಣಿಪುರದಿಂದ ಯಾತ್ರೆಯನ್ನು ಆರಂಭ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಅಂತ್ಯ ಆಗುತ್ತೆ. ಮೊದಲಿಗೆ ಈ ಯಾತ್ರೆಗೆ ಭಾರತ್ ನ್ಯಾಯ ಯಾತ್ರಾ ಎಂಬ ಹೆಸರಿಡಲಾಗಿತ್ತು, ಭಾರತದ ನ್ಯಾಯ ಯಾತ್ರೆ ಅಂತ. ಆದರೆ ಆ ನಂತರ ಭಾರತ್ ಜೋಡೋ ಯಾತ್ರೆ 2.0 ಅಂತ ಎಲ್ಲರೂ ಕರೆಯೋದಕ್ಕೆ ಶುರು ಮಾಡಿದರು. ಭಾರತ್ ಜೋಡೋ ಅನ್ನೋದು ಬ್ರ್ಯಾಂಡ್ ಆಗಿದೆ, ಹಾಗಾಗಿ ಭಾರತ್ ಜೋಡೋ ಅನ್ನೋ ಬಿಡೋದು ಬೇಡ ಅಂತ ಜೈರಾಮ್ ರಮೇಶ್ ಅವರು ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಭಾರತ್ ನ್ಯಾಯ ಯಾತ್ರಾ ಅನ್ನುವ ಹೆಸರಿದ್ದನ್ನು ಭಾರತ್ ಜೋಡೋ ನ್ಯಾಯ ಯಾತ್ರಾ ಅಂತ ಬದಲಿಸಲಾಗಿದೆ. ಜನವರಿ 14ಕ್ಕೆ ಕಾಂಗ್ರೆಸ್ನ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಈ ಯಾತ್ರೆಗೆ ಚಾಲನೆಯನ್ನು ಕೊಡೋರಿದ್ದಾರೆ. 2022-23ರಲ್ಲಿ ಯಾತ್ರೆ ಮಾಡಿದ್ರು. ಈಗ ಮತ್ತೊಂದು ದೊಡ್ಡ ಚುನಾವಣೆ ಆ ಕಾರಣದಿಂದಾಗಿ ಮಹತ್ವ ಪಡೆದುಕೊಂಡಿದೆ. 14ರಿಂದ 20ರವರೆಗೆ 66 ದಿನ, ಒಟ್ಟು 6700 ಕಿಲೋಮೀಟರ್ ಯಾತ್ರೆ ಇರುತ್ತೆ. 15 ರಾಜ್ಯಗಳನ್ನು ಕ್ರಮಿಸುತ್ತೆ. 15 ರಾಜ್ಯಗಳಲ್ಲಿ ಬರುವ 110 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಯಾತ್ರೆ ಪಾಸ್ ಆಗುತ್ತೆ. ಇದು ಭಾರತ್ ಜೋಡೋ ಈಗ ಪ್ಲಾನ್ ಆಗಿರುವಂತಹ ಭಾರತ್ ಜೋಡೋ 2.0ದ
ವಿವರ ಜನವರಿ 14ರಿಂದ ಜನವರಿ 20, 6700 ಕಿಲೋಮೀಟರು, 15 ರಾಜ್ಯ, 110 ಲೋಕಸಭಾ ಕ್ಷೇತ್ರಗಳಲ್ಲಿ ಸಂಚಾರ ಮಾಡುತ್ತೆ. ಇದೇ ರೀತಿ ಭಾರತ್ ಜೋಡೋ 1 ಸೆಪ್ಟೆಂಬರ್ 7, 2022ರಿಂದ ಜನವರಿ 30, 2023ರವರೆಗೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮಾಡಲಾಗಿತ್ತು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಅದಕ್ಕೆ 150 ದಿನ ಹಿಡಿದಿತ್ತು. 4080 ಕಿಲೋಮೀಟರ್ ಯಾತ್ರೆ ಅದು. 12 ರಾಜ್ಯ, 75 ಜಿಲ್ಲೆಗಳಲ್ಲಿ ನಡೆದಿದ್ದಂತಹ ಯಾತ್ರೆ. ಪ್ರತಿದಿನ 20ರಿಂದ 25 ಕಿಲೋಮೀಟರ್ ನಡೆದಿತ್ತು ಯಾತ್ರೆ. ಈಗ 66 ದಿನದಲ್ಲಿ 6700 ಕಿಲೋಮೀಟರ್ ಕ್ರಮಿಸುವಂತಹ ಪ್ಲಾನನ್ನು ಮಾಡಿಕೊಳ್ಳಲಾಗಿದೆ. ಅದರ ಪ್ರಕಾರ ದಿನಕ್ಕೆ 100 ಕಿಲೋಮೀಟರ್ ನಡಿಬೇಕಾಗತ್ತೆ. ಆದರೆ ಈ ಬಾರಿ, ಕಳೆದ ಬಾರಿಯೂ ಕೂಡ ಸಂಪೂರ್ಣವಾಗಿ ಪಾದಯಾತ್ರೆ ಅಂತ ಇರಲಿಲ್ಲ. ಕೆಲವು ಸ್ಥಳಗಳನ್ನು ಗುರುತು ಮಾಡಿಕೊಂಡು ಆ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪಾದಯಾತ್ರೆ ಆಗ್ತಾ ಇತ್ತು. ಆಮೇಲೆ ಕಾರ್ನಲ್ಲಿ ಬೇರೆ ಕಡೆಗೆ ಮೂವ್ ಆಗ್ತಾ ಇದ್ರು, ಮತ್ತೆ ಯಾತ್ರೆಗಳು ಶುರುವಾಗ್ತಾ ಇತ್ತು, ಪಾದಯಾತ್ರೆ. ಈ ಬಾರಿಯೂ ಕೂಡ ಪಾದಯಾತ್ರೆಯ ಮೂಲಕವೇ ಇಡೀ 6700 ಕಿಲೋಮೀಟರನ್ನು ತಲುಪಬೇಕು ಅನ್ನೋದೇ ಆದರೆ ಒಂದು ದಿನಕ್ಕೆ 100 ಕಿಲೋಮೀಟರ್ ನಡಿಬೇಕಾಗತ್ತೆ. ಹಾಗಾಗಿ ಅದು ಸಾಧ್ಯ ಇಲ್ಲ. 20ರಿಂದ 25 ಕಿಲೋಮೀಟರ್ ಅವರೇಜ್ ಆಗಿತ್ತು. ನಡೆದಿದ್ದೇ 20ರಿಂದ 25 ಕಿಲೋಮೀಟರ್ ಇತ್ತು ಮೊದಲ ಭಾರತ್ ಜೋಡೋದಲ್ಲಿ. ಹಾಗಾಗಿ ಈ ಬಾರಿ ಬಸ್ಗಳನ್ನು ಬಳಸಿಕೊಂಡು ಒಂದಷ್ಟು ಸ್ಥಳಗಳನ್ನು ನಿಗದಿ ಮಾಡಿಕೊಂಡು ಇಂತಿಷ್ಟು ಕಿಲೋಮೀಟರನ್ನು ಪ್ರತಿದಿನ ನಡಿಬೇಕು ಅನ್ನುವ ಪ್ಲಾನನ್ನು ಮಾಡಿಕೊಳ್ಳಲಾಗಿದೆ. ಹಾಗಾದರೆ ಈ ಭಾರತ್ ಜೋಡೋ ಯಾತ್ರೆಯ ಅಜೆಂಡಾ ಏನು? ನ್ಯಾಯ ಸಿಗುವವರೆಗೆ ಹೋರಾಟ ಅನ್ನುವ ಹೆಸರಿನಲ್ಲಿ ಭಾರತ್ ಜೋಡೋ ಯಾತ್ರೆಯನ್ನು ಮಾಡಲಾಗ್ತಾ ಇದೆ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ ಅನ್ನುವುದು ಕಾಂಗ್ರೆಸ್ನ ನಿರಂತರ ಆರೋಪ ಬಿಜೆಪಿಯ ವಿರುದ್ಧ. ಅದೇ ವಿಷಯವನ್ನು ಈ ಯಾತ್ರೆಯಲ್ಲೂ ಪ್ರಸ್ತಾಪ ಮಾಡಲಾಗುತ್ತೆ. ಜೊತೆಗೆ ಬಿಜೆಪಿಯ ದ್ವೇಷದ ರಾಜಕಾರಣದ ವಿರುದ್ಧ ಹೋರಾಟ ಅನ್ನುವ ಘೋಷಣೆ, ಮತ್ತೊಂದು ಮಣಿಪುರದ ಹಿಂಸಾಚಾರ, ನ್ಯಾಯಕ್ಕಾಗಿ ಆಗ್ರಹ, ಅದರ ಜೊತೆಗೆ ಬೆಲೆ ಏರಿಕೆ ಮತ್ತು ನಿರುದ್ಯೋಗ ಪ್ರಮುಖ ವಿಷಯವನ್ನಾಗಿ ಇಟ್ಟುಕೊಳ್ಳಲಾಗಿದೆ. ಇನ್ನು ಮೋದಿ ಸರ್ಕಾರ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿ ನಡೆದುಕೊಳ್ತಾ ಇದೆ, ಪ್ರತಿಪಕ್ಷಗಳನ್ನು, ತನಿಖಾ ಏಜೆನ್ಸಿಗಳನ್ನು ಬಿಟ್ಟು ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವ ಕಾರಣ ಇಟ್ಕೊಂಡು ಅದು ಒಂದು ವಿಷಯ. ಇದರ ಜೊತೆಗೆ ದೇಶದಲ್ಲಿ ಬಡವ ಮತ್ತು ಶ್ರೀಮಂತರ ಮಧ್ಯೆ ಅಂತರ ಹೆಚ್ಚಾಗ್ತಾ ಇದೆ, ಅದು ಕೂಡ ಈ ಭಾರತ್ ಜೋಡೋದ ಒಂದು ವಿಷಯ. ಈಗ ಭಾರತ್ ಜೋಡೋ ಯಾತ್ರೆಗೂ ಮಂದಿರ ಲೋಕಾರ್ಪಣೆಗೂ ಸಂಬಂಧ ಇದೆಯಾ? ಭಾರತ್ ಜೋಡೋ ಯಾತ್ರೆ ಕಾಂಗ್ರೆಸ್ನದ್ದು, ಮಂದಿರ ಲೋಕಾರ್ಪಣೆ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ಸಾಧು ಸಂತರು ಮಾಡ್ತಿದ್ದಾರೆ. ಬಿಜೆಪಿಯ ಬೆಂಬಲ ಇದೆ, ಯಾಕಂದರೆ ಬಿಜೆಪಿಯ ಚುನಾವಣಾ ಘೋಷಣೆ ಅದು, ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ಮಂದಿರವನ್ನು ನಿರ್ಮಿಸ್ತೀವಿ ಅನ್ನೋದು. ನರೇಂದ್ರ ಮೋದಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜನವರಿ 22ಕ್ಕೆ. ಇದೇ ಸಂದರ್ಭದಲ್ಲಿ ಭಾರತ್ ಜೋಡೋ ಯಾತ್ರೆ ಕೂಡ ನಡೀತಾ ಇದೆ. ರಾಮ ಮಂದಿರ ಲೋಕಾರ್ಪಣೆ ಸಂದರ್ಭದಲ್ಲೇ ಭಾರತ್ ಜೋಡೋ ಯಾತ್ರೆ ಮಾಡ್ತಿರೋದು ಬಿಜೆಪಿಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲ. ಕಾಂಗ್ರೆಸ್ನ ಹಲವು ನಾಯಕರು ಹೇಳ್ತಿದ್ದಾರೆ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ರಾಜಕೀಯ ಕಾರ್ಯಕ್ರಮ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಅಧೀರ್ ರಂಜನ್ ಚೌಧರಿ, ಕಾಂಗ್ರೆಸ್ನ 3 ಹಿರಿಯ ನಾಯಕರಿಗೆ ರಾಮ ಜನ್ಮಭೂಮಿ ಟ್ರಸ್ಟ್ನಿಂದ ಆಹ್ವಾನವನ್ನು ಕೊಡಲಾಗಿದೆ. ಈವರೆಗೆ ಡಿಸೈಡ್ ಮಾಡಿಲ್ಲ. ಆದರೆ 2ನೇ ಹಂತದ 3ನೇ ಹಂತದ ನಾಯಕರುಗಳು ರಾಮ ಮಂದಿರದ ವಿಷಯದಲ್ಲಿ ಬಿಜೆಪಿಯನ್ನು ಟೀಕೆ ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ರಾಮ ಮಂದಿರ ವಿಚಾರವನ್ನು ಬಿಜೆಪಿ ಬಳಸಿಕೊಳ್ತಾ ಇದೆ 2024ರ ಚುನಾವಣೆಗೆ ಅಂತ. ಆದರೆ ಕಾಂಗ್ರೆಸ್ನ ಹಿರಿಯ ನಾಯಕರು ಯಾರೂ ಕೂಡ ಈ ಬಗ್ಗೆ ಕಾಂಗ್ರೆಸ್ ಅಧಿಕೃತ ನಿಲುವನ್ನು ವ್ಯಕ್ತಪಡಿಸಿಲ್ಲ. ಸೋನಿಯಾ ಗಾಂಧಿ ಪಾಸಿಟಿವ್ ಆಗಿದ್ದಾರೆ, ರಾಮ ಮಂದಿರದ ವಿಷಯದಲ್ಲಿ ಭಾಗಿಯಾಗಬಹುದು ಅಂತ ದಿಗ್ವಿಜಯ್ ಸಿಂಗ್ ಹೇಳಿದ್ರು. ಇದಾದ ನಂತರ ಈ ಬಗ್ಗೆ ಇನ್ನೂ ಯಾವ ನಿರ್ಧಾರವೂ ಆಗಿಲ್ಲ. ಸೂಕ್ತ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಭಾಗಿಯಾಗುವ ಬಗ್ಗೆ ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ರು. ಈಗ ಜನವರಿ 22ಕ್ಕೆ ರಾಮ ಮಂದಿರದ ಲೋಕಾರ್ಪಣೆಯಾಗುತ್ತೆ. ಜನವರಿ 14ರಿಂದಲೇ ಮಂದಿರ ಲೋಕಾರ್ಪಣೆಯ ಕಾರ್ಯಕ್ರಮ ಆರಂಭ ಆಗುತ್ತೆ. ಅವತ್ತಿನಿಂದಲೇ ಪೂಜೆ ಪುನಸ್ಕಾರಗಳು ಶುರುವಾಗುತ್ತವೆ. ಅದೇ ದಿನ ಜನವರಿ 14ರಂದು ಪೂಜೆಗಳು ಆರಂಭ ಆಗುತ್ತೆ ರಾಮ ಮಂದಿರದಲ್ಲಿ. ಅದೇ ದಿನ ಯಾತ್ರೆಯೂ ಕೂಡ ಆರಂಭ ಆಗುತ್ತೆ. ಜನವರಿ 22ರ ಮಧ್ಯಾಹ್ನ ರಾಮಲಲ್ಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ. ಜನವರಿ 14ರಿಂದ ಪೂಜೆ ಶುರುವಾಗುತ್ತೆ. ಜನವರಿ 14ರಂದೇ ಭಾರತ್ ಜೋಡೋ ಯಾತ್ರೆಯೂ ಕೂಡ ಶುರುವಾಗುತ್ತೆ. ರಾಮ ಮಂದಿರದ ಲೋಕಾರ್ಪಣೆಯ ದಿನ ಮಣಿಪುರದಲ್ಲಿ ರಾಹುಲ್ ಗಾಂಧಿ ಯಾತ್ರೆಯಲ್ಲಿ ಬ್ಯುಸಿ ಇರ್ತಾರೆ. ಮಂದಿರ ಲೋಕಾರ್ಪಣೆಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ
ಹೊಸದಾಗಿ ರಾಜಕೀಯ ಅಭಿಪ್ರಾಯವನ್ನು ಮೂಡಿಸೋದಕ್ಕೆ ಕಾಂಗ್ರೆಸ್ ಈ ಯಾತ್ರೆಗೆ ಆ ಡೇಟನ್ನು ಫಿಕ್ಸ್ ಮಾಡಿಕೊಂಡಿದೆ ಅನ್ನುವಂತಹ ಚರ್ಚೆ ಇದೆ. ಯಾಕಂದರೆ ರಾಮ ಮಂದಿರದ ಲೋಕಾರ್ಪಣೆ 14ರಿಂದ 22ರವರೆಗೆ ಕಾರ್ಯಕ್ರಮ ಇದ್ದರೂ ಕೂಡ ಮಾರ್ಚ್ ಅಂತ್ಯದವರೆಗೂ BJP ಇದನ್ನು ದೇಶಾದ್ಯಂತ ಅಭಿಯಾನ ಮಾಡುವಂತಹ ಪ್ಲಾನ್ ಹಾಕ್ಕೊಂಡಿದೆ. ಅಂದರೆ BJPಯಿಂದ ರಾಮ ಮಂದಿರ ಅಭಿಯಾನ ನಡೆಯುತ್ತೆ ತಿಂಗಳಾನುಗಟ್ಟಲೆ, ಜನವರಿಯಿಂದ ಮಾರ್ಚ್ ಅಂತ್ಯದವರೆಗೆ. ಇದೇ ಸಂದರ್ಭದಲ್ಲಿ ಭಾರತ್ ಜೋಡೋ ಯಾತ್ರೆ ಕೂಡ ನಡೆಯುತ್ತೆ. ದೇಶಾದ್ಯಂತ ಮಂದಿರ ಆಂದೋಲನಕ್ಕೆ ಪ್ಲಾನ್ ಆಗಿದೆ. ಜನವರಿ 25ರಿಂದ ಮಾರ್ಚ್ 25ರವರೆಗೆ ದೇಶದ ಬೇರೆ ಬೇರೆ ಸ್ಥಳಗಳಿಂದ ಪ್ರತಿದಿನ ಅಯೋಧ್ಯೆಯಲ್ಲಿ 50,000 ಜನರಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಆ ಮಂದಿರದ ಲೋಕಾರ್ಪಣೆಯ ದಿನ ಅಂದರೆ ಜನವರಿ 22ನೇ ತಾರೀಕು ದೇಶದ 5 ಲಕ್ಷ ದೇವಸ್ಥಾನಗಳಲ್ಲಿ ಲೋಕಾರ್ಪಣೆಯ ಲೈವ್ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಾಗುತ್ತೆ. ಜೊತೆಗೆ ಮಂದಿರದ ಲೋಕಾರ್ಪಣೆಯ ಬಗ್ಗೆ ಬೂತ್ ಮಟ್ಟದಲ್ಲಿ ಪ್ರಚಾರಕ್ಕೆ BJP ಪ್ಲಾನನ್ನು ಮಾಡಿಕೊಂಡಿದೆ. ನಾವು ಭರವಸೆಯನ್ನು ಕೊಟ್ಟಿದ್ವಿ, ಆ ಭರವಸೆಯನ್ನು ಈಡೇರಿಸಿದ್ದೀವಿ, ಇದು ಮೋದಿ ಕೊಟ್ಟ ಗ್ಯಾರಂಟಿ ಅನ್ನುವ ಅರ್ಥದಲ್ಲಿ ಪ್ರಚಾರ ಮಾಡೋದಕ್ಕೆ BJP ಮುಂದಾಗಿದೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ನ್ಯಾಯಕ್ಕಾಗಿ ಆಗ್ರಹಿಸಿ ಭಾರತ್ ಜೋಡೋ ಯಾತ್ರೆಯನ್ನು ಮಾಡ್ತಾ ಇದೆ. ಮೋದಿ ಸರ್ಕಾರದ ಅಡಿಯಲ್ಲಿ ಪ್ರಜಾಪ್ರಭುತ್ವ, ಸಂವಿಧಾನಕ್ಕೆ ಅಪಾಯ ಇದೆ, ದೇಶದಲ್ಲಿ ವಿಭಜನೆ ರಾಜಕೀಯ ನಡೀತಾ ಇದೆ, ಹಿಂದೂ ಮುಸ್ಲಿಂ ದ್ವೇಷ ಹರಡ್ತಾ ಇದೆ BJP ಅಂತ ರಾಹುಲ್ ಗಾಂಧಿ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅದು ರಾಮ ಮಂದಿರದ ಸಮಯದಲ್ಲಿ ಯಾತ್ರೆಗೆ ಲಿಂಕನ್ನು ಕಲ್ಪಿಸ್ತಿದೆ BJP. ಇದಕ್ಕೆ ಒಂದು ರೀಸನ್ ಕೂಡ ಇದೆ. ಭಾರತ್ ಜೋಡೋ ಯಾತ್ರೆ ಉತ್ತರ ಪ್ರದೇಶದ 20 ಜಿಲ್ಲೆಯಲ್ಲಿ ರಾಹುಲ್ ಗಾಂಧಿ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಉತ್ತರ ಪ್ರದೇಶವನ್ನು ಪ್ರಮುಖ ಟಾರ್ಗೆಟ್ ಅನ್ನಾಗಿ ಮಾಡಿಕೊಂಡಿದ್ದಾರೆ. ಯಾಕಂದರೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ನ ಸಂಘಟನೆ ತುಂಬ ವೀಕ್ ಆಗಿದೆ. ಆದರೆ ಈ ಯಾತ್ರೆಯಲ್ಲಿ ಉತ್ತರ ಪ್ರದೇಶದಲ್ಲಿ 11 ದಿನ ಯಾತ್ರೆ ಮಾಡ್ತಾರೆ, 20 ಜಿಲ್ಲೆಗಳಲ್ಲಿ ಸಂಚಾರ ಮಾಡುತ್ತೆ. ಆದರೆ ಅಯೋಧ್ಯೆಗೆ ಭಾರತ್ ಜೋಡೋ ಯಾತ್ರೆ ಹೋಗೋದಿಲ್ಲ. ಭಾರತ್ ಜೋಡೋ ಮೂಲಕ ರಾಜ್ಯದಲ್ಲಿ ಪಕ್ಷ ಸಂಘಟನೆಯ ಪ್ಲಾನ್ ಇದೆ. ಈ ಉತ್ತರ ಪ್ರದೇಶದಲ್ಲಿ 20 ಜಿಲ್ಲೆಗಳಲ್ಲಿ 1,000 ಕಿಲೋಮೀಟರ್ ಯಾತ್ರೆಯನ್ನು ಮಾಡ್ತಾರೆ. ಕೇವಲ ಉತ್ತರ ಪ್ರದೇಶ ಒಂದರಲ್ಲೇ 1,000 ಕಿಲೋಮೀಟರ್ ಯಾತ್ರೆ. ಭಾರತ್ ಜೋಡೋ 1ನಲ್ಲಿ ಇಡೀ ಯಾತ್ರೆಯ ಉದ್ದ 4,000 ಕಿಲೋಮೀಟರ್ ಇದ್ದರೆ, ಭಾರತ್ ಜೋಡೋ 2ನಲ್ಲಿ ಉತ್ತರ ಪ್ರದೇಶ ಒಂದರಲ್ಲೇ 1,000 ಕಿಲೋಮೀಟರ್ ಯಾತ್ರೆ ಮಾಡ್ತಾರೆ. ಆದರೆ ಉತ್ತರ ಪ್ರದೇಶದ ಅಯೋಧ್ಯೆಗೆ ಹೋಗೋದಿಲ್ಲ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಕೇವಲ 1 ಲೋಕಸಭಾ ಕ್ಷೇತ್ರಕ್ಕಷ್ಟೇ ಸೀಮಿತ ಆಗಿದೆ. ಅದು ಸೋನಿಯಾ ಗಾಂಧಿ ಗೆದ್ದಿರುವಂತಹ ರಾಯ್ಬರೇಲಿ ಕ್ಷೇತ್ರ. ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಸೋತರು. ಇದೇ ನಂಬರ್ 2009ರಲ್ಲಿ ಉತ್ತರ ಪ್ರದೇಶದಲ್ಲಿ 22 ಸ್ಥಾನಗಳನ್ನು ಗೆದ್ದಿತ್ತು ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ. 2009ರ ಚುನಾವಣೆಯಲ್ಲಿ 2014ಕ್ಕೆ 2 ಸ್ಥಾನ ಗೆಲ್ತಾರೆ. ಅದು ಸೋನಿಯಾ ಗಾಂಧಿ, ಮತ್ತೊಂದು ರಾಹುಲ್ ಗಾಂಧಿ. 2019ಕ್ಕೆ ಸೋನಿಯಾ ಗಾಂಧಿ ಗೆದ್ದಂತಹ ರಾಯ್ಬರೇಲಿ ಕ್ಷೇತ್ರ ಮಾತ್ರ 22ರಿಂದ 2ಕ್ಕೆ ಕುಸಿಯುತ್ತೆ, 2ರಿಂದ 1ಕ್ಕೆ ಕುಸಿಯುತ್ತೆ. ಹಾಗಾಗಿ 1,000 ಕಿಲೋಮೀಟರ್ ಭಾರತ್ ಜೋಡೋ ಯಾತ್ರೆಯನ್ನು ಮಾಡುವ ಮೂಲಕ ಉತ್ತರ ಪ್ರದೇಶದಲ್ಲಿ ಪಕ್ಷವನ್ನು ಸಂಘಟಿಸುವ ಪ್ಲಾನ್ ಮಾಡಿಕೊಂಡಿದ್ದಾರೆ. ಆದರೆ ಇಡೀ ಉತ್ತರ ಪ್ರದೇಶ ರಾಮ ಮಂದಿರದ ಲೋಕಾರ್ಪಣೆಯ ಸಂಭ್ರಮದಲ್ಲಿದೆ. ಆದರೆ ಕಾಂಗ್ರೆಸ್ನ ನಾಯಕರು ಅಯೋಧ್ಯೆಯಲ್ಲಿ ಭಾರತ್ ಜೋಡೋ ಮಾಡೋದಕ್ಕೆ ಮುಂದಾಗಿಲ್ಲ. ಇದು ಕೂಡ ಒಂದು ಪೊಲಿಟಿಕಲ್ ಫೈಟ್ಗೆ ಕಾರಣ ಆಗಬಹುದು. ಭಾರತ್ ಜೋಡೋ ಯಾತ್ರೆ ಯಾವ ಯಾವ ಪ್ರಮುಖ ರಾಜ್ಯಗಳಲ್ಲಿ ಎಷ್ಟು ದಿನ ಸಂಚಾರ ಮಾಡುತ್ತೆ, ಎಷ್ಟು ಕಿಲೋಮೀಟರ್ ಪ್ರಯಾಣ ಮಾಡುತ್ತೆ ಅಂತ ಹೇಳ್ತೀನಿ. ಉತ್ತರ ಪ್ರದೇಶ ನಾನು ಈಗಾಗಲೇ ಹೇಳಿದೆ, 11 ದಿನ 1074 ಕಿಲೋಮೀಟರ್ ಉತ್ತರ ಪ್ರದೇಶದಲ್ಲಿ ಭಾರತ್ ಜೋಡೋ ಯಾತ್ರೆ ಇರುತ್ತೆ. ನಂತರದ ರಾಜ್ಯ ಅಸ್ಸಾಂ, 8 ದಿನ ಯಾತ್ರೆಯನ್ನು ಮಾಡ್ತಾರೆ. 833 ಕಿಲೋಮೀಟರ್ ಯಾತ್ರೆ ಅಸ್ಸಾಂನಲ್ಲಿರುತ್ತೆ. ಜಾರ್ಖಂಡ್ 8 ದಿನ 804 ಕಿಲೋಮೀಟರ್. ಮಧ್ಯಪ್ರದೇಶದಲ್ಲಿ ಭಾರತ್ ಜೋಡೋ 1 ಕೂಡ ಆಗಿತ್ತು. ಭಾರತ್ ಜೋಡೋ 2 ಕೂಡ ಮಧ್ಯಪ್ರದೇಶಕ್ಕೆ ಹೋಗುತ್ತೆ. ಮಧ್ಯಪ್ರದೇಶದಲ್ಲಿ 16 ದಿನ ಯಾತ್ರೆ ಆಗಿತ್ತು ಭಾರತ್ ಜೋಡೋ 1ರಲ್ಲಿ. 2ರಲ್ಲಿ 7 ದಿನ ಮಧ್ಯಪ್ರದೇಶದಲ್ಲಿ ಯಾತ್ರೆ ಮಾಡಲಾಗುತ್ತೆ. 698 ಕಿಲೋಮೀಟರ್ ಮಧ್ಯಪ್ರದೇಶದಲ್ಲಿ ಯಾತ್ರೆ ಸಾಗುತ್ತೆ. ಛತ್ತೀಸ್ಗಢದಲ್ಲಿ 5 ದಿನ 536 ಕಿಲೋಮೀಟರ್. ಮಹಾರಾಷ್ಟ್ರದಲ್ಲಿ 479 ಕಿಲೋಮೀಟರ್. 5 ದಿನ ಮಹಾರಾಷ್ಟ್ರದಲ್ಲಿ ಯಾತ್ರೆ ಇರುತ್ತೆ. ಮುಂಬೈನಲ್ಲಿ ಈ ಯಾತ್ರೆ ಅಂತ್ಯವಾಗುತ್ತೆ. ಆರಂಭದಲ್ಲಿ ಅರುಣಾಚಲ ಪ್ರದೇಶಕ್ಕೆ ಈ ಯಾತ್ರೆ ಹೋಗೋದಿಲ್ಲ ಅನ್ನುವ
ನಿರ್ಧಾರವನ್ನು ಕಾಂಗ್ರೆಸ್ನ ನಾಯಕರು ಮಾಡಿದರು. ಆನಂತರ BJP ಟೀಕೆಯನ್ನು ಮಾಡ್ತು ಅರುಣಾಚಲ ಪ್ರದೇಶಕ್ಕೆ ಕಾಂಗ್ರೆಸ್ ಯಾಕೆ ಹೋಗೋದಿಲ್ಲ ಅಂದರೆ ಚೀನಾ ಜೊತೆ ಕಾಂಗ್ರೆಸ್ ಒಪ್ಪಂದ ಮಾಡಿಕೊಂಡಿದೆ, ಆ ಕಾರಣಕ್ಕೆ ಹೋಗ್ತಾ ಇಲ್ಲ ಅಂತ. ಆನಂತರ ಇಡೀ ಶೆಡ್ಯೂಲನ್ನು ರೀಶೆಡ್ಯೂಲ್ ಮಾಡಿ ಹೊಸ ರಾಜ್ಯವಾಗಿ ಅರುಣಾಚಲ ಪ್ರದೇಶವನ್ನು ಸೇರಿಸಲಾಯಿತು. ಮೊದಲಿಗೆ 14 ರಾಜ್ಯ ಇತ್ತು, ಈಗ 15 ರಾಜ್ಯ. ಇಡೀ ಭಾರತ್ ಜೋಡೋ ಯಾತ್ರೆಯ ಉದ್ದೇಶ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಉನ್ನತ ಮಟ್ಟದ ಸಾಧನೆ ಮಾಡಲಿ ಎನ್ನುವುದು. ಅದಕ್ಕೋಸ್ಕರ 100 ಲೋಕಸಭಾ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿಕೊಳ್ಳಲಾಗಿದೆ. 100 ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಯಾತ್ರೆ ಸಂಚಾರ ಮಾಡುತ್ತೆ. 15 ರಾಜ್ಯಗಳಲ್ಲಿ ಯಾತ್ರೆ ನಡೆಯುವ 15 ರಾಜ್ಯಗಳಲ್ಲಿ 358 ಲೋಕಸಭಾ ಕ್ಷೇತ್ರಗಳಿವೆ. ಆದರೆ ಯಾತ್ರೆ ಹೋಗೋದು 100 ಲೋಕಸಭಾ ಕ್ಷೇತ್ರಗಳಿಗೆ. 100 ಲೋಕಸಭಾ ಕ್ಷೇತ್ರಗಳ ಟಾರ್ಗೆಟ್ ಇದೆ. ಅದರ ಜೊತೆಗೆ ಆ ಲೋಕಸಭಾ ಕ್ಷೇತ್ರದ ಅಕ್ಕಪಕ್ಕದ ಕ್ಷೇತ್ರಗಳನ್ನು ಕೂಡ ಟಾರ್ಗೆಟ್ ಮಾಡಿಕೊಳ್ಳಲಾಗುತ್ತೆ. ಒಟ್ಟಾರೆ 358 ಲೋಕಸಭಾ ಕ್ಷೇತ್ರಗಳಿರುವಂತಹ 15 ರಾಜ್ಯ. ಈ ಕಳೆದ 2 ಲೋಕಸಭಾ ಚುನಾವಣೆಯಲ್ಲೂ ಕೂಡ BJP ಕಾಂಗ್ರೆಸ್ನ ಬಲ ಅಷ್ಟಾಗಿ ವೃದ್ಧಿಯಾಗಿಲ್ಲ. 2014ರಲ್ಲಿ 44 ಸ್ಥಾನವನ್ನು ಕಾಂಗ್ರೆಸ್ ಗೆದ್ದಿತ್ತು. ಈ ಸ್ಥಾನ 2019ರಲ್ಲಿ ಕೇವಲ 6 ಸಂಖ್ಯೆ ಹೆಚ್ಚಳವಾಗಿ 52ಕ್ಕಷ್ಟೇ ಬಂದಿತ್ತು. 44ರಿಂದ 52. ಈ ಬಾರಿ ಕನಿಷ್ಠ ಪಕ್ಷ 100 ಸ್ಥಾನವನ್ನಾದರೂ ಕಾಂಗ್ರೆಸ್ ಗೆದ್ದರೆ, ಅದರ ಜೊತೆಗೆ ಒಂದಷ್ಟು ಮಿತ್ರ ಪಕ್ಷಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದರೆ BJP ಬಹುಮತದ ನಂಬರನ್ನು ತಲುಪೋದು ಕಷ್ಟ ಆಗಬಹುದು. 100 ಸ್ಥಾನವನ್ನು ಕಾಂಗ್ರೆಸ್ ಗೆದ್ದರೆ ಆ ಪ್ಲಾನನ್ನು ಇಟ್ಕೊಂಡು BJP ಸ್ವಂತ ಬಲದ ಮೇಲೆ 272 ಸ್ಥಾನಗಳನ್ನು ಗಳಿಸಬಾರದು. ಅದಾಗಬೇಕು ಅಂದರೆ ಕಾಂಗ್ರೆಸ್ 100 ಸ್ಥಾನವನ್ನು ಗೆಲ್ಲಬೇಕು. ಆ ಕಾರಣದಿಂದಾಗಿ ಒಂದು ದೊಡ್ಡ ಟಾರ್ಗೆಟನ್ನು ಇಟ್ಕೊಂಡು ಈ ಯಾತ್ರೆಯನ್ನು ಮಾಡಲಾಗ್ತಾ ಇದೆ. ಒಂದು ಯಾವ ರಾಜ್ಯಗಳಲ್ಲಿ ಅಂತ ನೋಡಿದ್ರೆ ಮಣಿಪುರ ಪ್ರಮುಖವಾಗಿ ಇಂಪಾಲ್ನಿಂದ ಶುರುವಾಗುತ್ತೆ. ನಾಗಾಲ್ಯಾಂಡ್, ಅಸ್ಸಾಂ, ಮೇಘಾಲಯ, ಪಶ್ಚಿಮ ಬಂಗಾಳ, ಬಿಹಾರ, ಜಾರ್ಖಂಡ್, ಒಡಿಶಾ, ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ. ಉತ್ತರ ಪ್ರದೇಶ ಮತ್ತು ರಾಜಸ್ಥಾನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಲಾಗಿದೆ. ಕಾಂಗ್ರೆಸ್ನ ನಾಯಕರು ಹೇಳುವ ಪ್ರಕಾರ ಭಾರತ್ ಜೋಡೋ ಮೊದಲ ಬಾರಿ ಯಾತ್ರೆ ಮಾಡಿದ್ರಿಂದಾಗಿ ಕರ್ನಾಟಕದಲ್ಲಿ ಗೆಲ್ಲೋದಕ್ಕೆ ಕಾರಣವಾಯಿತು. ಅದೇ ಕಾರಣದಿಂದಲೇ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಗೆಲುವಿಗೆ ಕಾರಣವಾಯಿತು. ಅದಕ್ಕೆ ಕಾರಣ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ಅಂತ ಹಲವು ಕಾಂಗ್ರೆಸ್ ನಾಯಕರು ಹೇಳಿಕೆಯನ್ನು ಕೊಟ್ಟರು. ಇದೇ ರಾಹುಲ್ ಗಾಂಧಿ ಮಧ್ಯಪ್ರದೇಶದಲ್ಲಿ ಮತ್ತು ರಾಜಸ್ಥಾನದಲ್ಲೂ ಯಾತ್ರೆಯನ್ನು ಮಾಡಿದರು. ಆದರೆ 2 ರಾಜ್ಯಗಳಲ್ಲಿ ಕಾಂಗ್ರೆಸ್ ಸೋಲನ್ನು ಕಾಣಬೇಕಾಯಿತು. ರಾಜಸ್ಥಾನದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇತ್ತು, ಕಾಂಗ್ರೆಸ್ ಸೋಲ್ತು. ಮಧ್ಯಪ್ರದೇಶದಲ್ಲಿ BJPಯ ಸರ್ಕಾರ ಇತ್ತು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬಿಡುತ್ತೆ ಅಂತ ಎಲ್ಲ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳಿದ್ವು. ಆದರೆ ರಾಜಸ್ಥಾನ, ಮಧ್ಯಪ್ರದೇಶ 2 ರಾಜ್ಯಗಳಲ್ಲಿ ಸೋಲ್ತು. ರಾಜಸ್ಥಾನದಲ್ಲಿ ರಾಹುಲ್ ಗಾಂಧಿ 18 ದಿನಗಳ ಕಾಲ ಭಾರತ್ ಜೋಡೋ 1 ಯಾತ್ರೆಯನ್ನು ಮಾಡಿದರು. ಮಧ್ಯಪ್ರದೇಶದಲ್ಲಿ 16 ದಿನಗಳ ಕಾಲ ಯಾತ್ರೆ ನಡೆದಿತ್ತು. ಈ 2 ರಾಜ್ಯಗಳಲ್ಲಿ ಸೋಲ್ತು. ಆದರೆ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಭಾರತ್ ಜೋಡೋ ಕಾರಣವಾಗಿತ್ತು ಅಂತ ಕಾಂಗ್ರೆಸ್ ನಾಯಕರು ವಾದವನ್ನು ಮಾಡಿದರು. ಸೋಲು ಮತ್ತು ಗೆಲುವು ಎರಡೂ ಆಗಿದೆ. ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಯಾತ್ರೆಯಿಂದ ಅನುಕೂಲ ಆಗುತ್ತೆ ಕಾಂಗ್ರೆಸ್ಗೆ ಅನ್ನುವ ವಾದವನ್ನು ಮುಂದಿಡಲಾಗ್ತಾ ಇದೆ. 66 ದಿನಗಳ ಕಾಲ ಈ ಯಾತ್ರೆ ಇರುತ್ತೆ. ಈ ಯಾತ್ರೆಯ ಟೈಮಿಂಗ್ ಸರಿ ಇಲ್ಲ ಅಂತ INDIA ಮೈತ್ರಿಕೂಟದ ಕೆಲವೊಂದು ನಾಯಕರು ಅಪಸ್ವರವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ದೇಶಾದ್ಯಂತ ಬೇರೆ ಬೇರೆ ಕಡೆ ಪ್ರಚಾರ ಮಾಡುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಒಂದು ರೂಟ್ನಲ್ಲಿ ಯಾತ್ರೆ ಮಾಡಿಕೊಂಡು ಹೊರಟ್ರೆ ಲೋಕಸಭಾ ಚುನಾವಣೆಯ ಮೇಲೆ ಪರಿಣಾಮ ಬೀರುತ್ತೆ, ಪ್ರಚಾರದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಒಂದಷ್ಟು ಅಭಿಪ್ರಾಯಗಳು ಬಂದವು. ಆದರೂ ಕೂಡ ಕಾಂಗ್ರೆಸ್ ಯಾತ್ರೆಯನ್ನು ಮಾಡೇ ಬಿಡುವ ನಿರ್ಧಾರಕ್ಕೆ ಬಂದಿದೆ. ಈ ಯಾತ್ರೆಯಲ್ಲಿ INDIA ಮೈತ್ರಿಕೂಟದ ನಾಯಕರು ಕೂಡ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಒಂದು ಹೋರಾಟಕ್ಕೆ ಬೇರೆ ಬೇರೆ ಪಕ್ಷಗಳ ನಾಯಕರು ಬಂದರೆ BJPಯ ವಿರುದ್ಧ ಅಭಿಪ್ರಾಯವನ್ನು ಮೂಡಿಸುವುದಕ್ಕೆ ಸಹಕಾರಿಯಾಗುತ್ತೆ ಅನ್ನೋದು ಕಾಂಗ್ರೆಸ್ನ ಸ್ಟ್ರಾಟಜಿ. ಅದೇ ಕಾರಣಕ್ಕೋಸ್ಕರ INDIA ಮೈತ್ರಿಕೂಟದ ನಾಯಕರನ್ನು ಕೂಡ ಆಹ್ವಾನಿಸಿದ್ದಾರೆ. ಭಾರತ್ ಜೋಡೋ 1ನಲ್ಲೂ ಕೂಡ ಆಹ್ವಾನ ಮಾಡಲಾಗಿತ್ತು. ಆದರೆ ಸ್ಟಾಲಿನ್ ಅವರು ಬಂದಿದ್ದರು ತಮಿಳುನಾಡಿನಲ್ಲಿ. ಅದಾದ ನಂತರ ಬೇರೆ ನಾಯಕರು ಅಷ್ಟಾಗಿ ಕಾಣಿಸ್ಕೊಳ್ಳಲಿಲ್ಲ. ಈಗ ಚುನಾವಣೆ ಹತ್ತಿರ ಬರ್ತಿರೋದ್ರಿಂದಾಗಿ ಬೇರೆ ಬೇರೆ ನಾಯಕರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.